ಶರಣ ಶರಣಾರ್ಥಿ ಎಲ್ರಿಗೂ ಕೂಡಲ್ ಸಂಗಮ್ ಮಂದಿ ಹೆಂಗಿದಿರಪ್ಪ ಕಮೆಂಟ್ ಮಾಡ್ರಿ. ಭಾಳ ಡೇಸಿಂದ ನಮ್ಮ ಅಮ್ಮಾಗ ಎಲ್ರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ ಭಾಳ ಆಸೆ ಇತ್ತು. ಅದ್ರ ಕಾಲ ಇವತ್ತು ಕೂಡಿ ಬಂತು ನೋಡ್ರಿ. ನಾವು ಬಂದೀವಿ ನಮ್ಮ ಲಿಂಗಾಯತ್ ಸಮಾಜದ ಕರ್ತೃ ವಿಶ್ವಗುರು ಬಸವಣ್ಣನವರು ಆಯ್ಕೆ ಆದಂಥ ಪುಣ್ಯಕ್ಷೇತ್ರ ಕೂಡಲ್ ಸಂಗಮಕ್ಕೆ. ಬಿಜಾಪುರದಿಂದ 97 ಕಿಲೋಮೀಟರ್ ದೂರದ ಅಂದ್ರೆ 2 ಅವರ್ಸ್ ಜರ್ನಿ. ಇಲ್ಲಿ ನೋಡುವಂಥದ್ದು ಭಾಳ ಅದ, ಆದ್ರೆ ನಮಗೆಲ್ಲ ಪ್ಲೇಸ್ ನೋಡೋಕ್ಕಾಗಲಿಲ್ಲ. ಮೊದಲು ನಾವು ಬಸವಣ್ಣನವರ ಐಕ್ಯ ಮಂಟಪ ನೋಡಕ್ಕೆ ಹೋದ್ವಿ. ಈ ಕಟ್ಟಡ ಏನು ನೋಡಾತಿರಿ ಅಲ್ಲ, ಇದ್ರ ಔಟ್ಸೈಡ್ ಸುತ್ತ ನೀರದ. ಬಸವಣ್ಣನವರ ದರ್ಶನ ಸಿಗ್ಲಿ ಭಕ್ತಾದಿಗಳಿಗೆ ಅಂತ ಎಷ್ಟು ಚಂದ ಕಟ್ಸ್ಯಾರಲ್ಲ. ಇಲ್ಲಿ ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣಾ ನದಿ ಕೂಡ್ತಾವ. ಅದಕ್ಕೆ ಈ ಊರಿಗೆ ಕೂಡಲ ಸಂಗಮ ಅಂತ ಕರೀತಾರ. ಬಸವಣ್ಣನವರ ಆರಾಧ್ಯ ದೇವ ಸಂಗಮನಾಥನ ಗುಡಿ ನೋಡ್ರಿ ಇದು. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಚಾಲುಕ್ಯರ ಶೈಲಿಯಲ್ಲಿ ನೋಡ್ಲಿಕ್ಕದ. ಈ ಲಿಂಗ ಸ್ವಯಂ ಉದ್ಭವ ಆಗಿದ್ದು ಆದಿ ಅನಾದಿ ಕಾಲದಿಂದಲೂ ಈ ದೇವಸ್ಥಾನ ಅದ. ಬಸವಣ್ಣನವರೇ 12ನೇ ಶತಮಾನೊಳಗಿದ್ರು ಅದಕ್ಕಿಂತ ಮೊದಲೇ ಈ ದೇವಸ್ಥಾನ ಇತ್ತು ನೋಡ್ರಿ. ಇಲ್ಲಿ ಜಾತ್ರೆ ಭಾಳ ಅದ್ದೂರಿಯಿಂದ ಮಾಡ್ತಾರಂತ ಕೇಳ್ಪಟ್ಟೆ. ನನಗೂ ಒಂದ್ಸಲ ಜಾತ್ರೆ ನೋಡ್ಬೇಕಂತ ಭಾಳ ಆಸೆ ಐತೆ. ಈ ಗುಡಿ ಒಳಗೆ ನನಗೊಂದು ವಿಶೇಷ ಅನಿಸಿದ್ದು ಅಂದ್ರೆ ಈ ಜೋಡಿ ನಂದಿ ನೋಡ್ರಿ. ಎಲ್ಲ ಕಡೆ ಒಂದೇ ಇದ್ರೆ ಇಲ್ಲಿ 2 ನಂದಿ ಮೂರ್ತಿಗಳು ಅದಾವ. ದೇವಸ್ಥಾನದ ಎಲ್ಲ ಭಾಗಗಳಲ್ಲಿ ವಚನಗಳನ್ನು ನೋಡ್ಬೋದು. ನನಗಿಲ್ಲಿ ಎಲ್ಲ ಪ್ಲೇಸ್ ನೋಡೋಕ್ಕಾಗಿಲ್ಲ, ಬಟ್ ನೀವೇನಾದರೂ ಬಂದ್ರೆ ಒನ್ ಡೇ ಫ್ರೀ ಆಗಿನೇ ಬರ್ರಿ. ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸ ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಅದ್ರ ಮೇಲೇ ಒಂದು ವಿಡಿಯೋ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.